ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ವಿಡಿಯೋದ ಉದ್ದೇಶ ನಿಮಗೆಲ್ಲ ಗೊತ್ತಿರೋ ಹಂಗೆ ತಮ್ನೇಲ್ ಮೇಲೆ ಹಾಕಿ ಬಿಟ್ಟಿದ್ನಿ. ಆ ಒಂದು ತಮ್ನೇಲ್ ಮೇಲೆ ನಾನು ಏನಂತ ಹಾಕಿನಿಪ್ಪ, ಯಾವ ಒಂದು ಟೈಟಲ್ನ ಹಾಕಿನಿ ಅನ್ನೋದು ಇನ್ನೊಂದ್ಸಲ ಹೇಳ್ತಾನೆ ಕೇಳ್ರಿ. ಅನ್ಲಿಮಿಟೆಡ್ SMS ಪ್ಯಾಕಿಂಗ್ ಸಿಗ್ತೈತೋ ಇಲ್ಲೋ, ಇದ್ರ ಬಗ್ಗೆ ಇವತ್ತಿನ ಒಂದು ಟಾಪಿಕ್ ಸ್ಟಾರ್ಟ್ ಆಗೈತಿ. ಮತ್ತು ಇವತ್ತಿನ ಒಂದು ವಿಡಿಯೋದಾಗ ಈ ಒಂದು ಡೌಟಿಗೆ ಕ್ಲಾರಿಟಿ ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಪೇಷನ್ಸಿಂದ ನೋಡಿರಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜೆನ್ಯೂನ್ ಆಗಿ ಟ್ರಸ್ಟ್ಫುಲ್ ಆಗಿರ್ತಾವೆ, ಯಾವುದೇ ಥರ ಫೇಕ್ ಇರೋಂಗಿಲ್ಲ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಕೇಳ್ತೀನಿ. ಮತ್ತು ವಿಷಯಕ್ಕೆ ಬರೋನು ಅನ್ಲಿಮಿಟೆಡ್ SMS ಪ್ಯಾಕಿಂಗ್ ಬಗ್ಗೆ ಇವತ್ತಿನ ಒಂದು ಅಪ್ಡೇಟ್ನ ಕೊಡ್ತೀನಿ ತಗೋರಿ. ಮೊದಲನೇ ಬಂದುಬಿಟ್ಟು ಈ ಒಂದು ಅಪ್ಡೇಟ್ ಯಾಕೆ ಕೊಡತ್ತೆ ಅನ್ನೋದು ಭಾಳಷ್ಟು ಮಂದಿಗೆ ಕನ್ಫ್ಯೂಸ್ ಇರ್ತೈತಿ. ಅವ್ರಿಗೇನು ಕೂಡ ಹೇಳ್ತೀನಿ. ರೀಸೆಂಟಾಗಿ ಅಂದ್ರೆ 1-2 ವಾರದಿಂದ ಆಗಿರ್ಬೋದು, 1 ತಿಂಗಳಾಗಿರ್ಬೋದು, ಈಗ ಭಾಳ ಅದ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ನಿ. ಒಂದು ಅರ್ನಿಂಗ್ ಅಪ್ಲಿಕೇಶನ್, ಯಾವ ಒಂದು ಅರ್ನಿಂಗ್ ಅಪ್ಲಿಕೇಶನಪ್ಪ ಅಂದ್ರೆ ಮೆಸೇಜ್ನ ಸೆಂಡ್ ಮಾಡಿ. ಮೆಸೇಜ್ ಅಂದ್ರೆ ಏನು? ಟೆಕ್ಸ್ಟ್ ಮೆಸೇಜ್. ಈಗ SMS ಬರ್ತಾವಲ್ಲ, ಈಗ ಜಿಯೋ ಫೋನಿನೋ ಏರ್ಟೆಲ್ ಸಿಮ್ಮಿನೋ ಏನೇನೋ ನಿಮ್ಮದು 50% ಕುಲ್ಲಾಗಿದೆ, ನಿಮ್ಮದು 90% ಕುಲ್ಲಾಗಿದೆ, ಹಿಂಗಿನ ಡಾಟಾ ಆಗಿರ್ಬೋದು, ಕಾಲಿಂಗ್ ಇರ್ಬೋದು, ಈ ಥರ ಎಲ್ಲ ಮೆಸೇಜ್ಗಳೇನು ಬರ್ತಾವಲ್ಲ ಅವೆಲ್ಲ SMS ಅವು. ಆ ಒಂದು SMS ಅನ್ಲಿಮಿಟೆಡ್ ಆಗಿ ನಾವು ಯಾವ ಥರ ಪಡ್ಕೊಳ್ಳೋದು ಅಂತೇಳಿ ಕೆಲವೊಂದಿಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರು. ಅಂದ್ರೆ ಅವ್ರಿಗೆ ನಾನು ಹೇಳಿದ್ನಿ, ಕಮೆಂಟ್ದಾಗ ಹೇಳಿದ್ನಿ ಅದಕ್ಕೆ ಆನ್ಸರ್. ಮತ್ತು ಅದ್ರ ಬಗ್ಗೆ ನಾನು ಎಕ್ಸ್ಟ್ರಾ ಒಂದು ವಿಡಿಯೋ ಮಾಡತ್ತೀನಿ. ಯಾಕೆ ಮಾಡತ್ತನಪ್ಪ ಅಂದ್ರೆ ಅವ್ರು ಭಾಳ ಬಲವಂತ ಮಾಡಕತ್ತರು, ಅದಕ್ಕಾಗಿ. ಸೊ ಫ್ರೆಂಡ್ಸ್, ಈ ಒಂದು ಡೌಟ್ ಇತ್ತಪ್ಪ ಅಂದ್ರೆ ನಿಮ್ಗೆ ಏನಾರ ಅನ್ಲಿಮಿಟೆಡ್ SMS ಪ್ಯಾಕಿಂಗ್ದು ಬೇಕಾಗೈತಿ, ಇದನ್ನ ಯಾವ ಥರ ಪಡ್ಕೊಳ್ಳೋದು, ಎಲ್ಲ ಸಿಗ್ತೈತಿನ ಪ್ಲ್ಯಾನಿಂಗ್, ಯಾವ ಸಿಮ್ನ ಯಾರು ಕೊಡ್ತಾರನ್ನ ಅಂತೇಳಿ ಅವ್ರಿಗೆ ನಾನು ಹೇಳೋದಾದ್ರೆ ಅನ್ಲಿಮಿಟೆಡ್ SMS ಪ್ಯಾಕಿಂಗ್ ಸಿಗೋದಿಲ್ಲ. ಇನ್ನೊಂದ್ಸಲ ಹೇಳ್ತಾನೋ, ಅನ್ಲಿಮಿಟೆಡ್ SMS ಪ್ಯಾಕಿಂಗ್ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲಪ್ಪ ಅಂತ ನನಗೆ ಕೇಳೋದಾದ್ರೆ, ಇದು ಗೋರ್ಮೆಂಟ್ ರೂಲ್ಸ್ ಐತದ. ಸ್ಟಾರ್ಟಿಂಗ ನೀವು 100 SMS ಕಳಿಸಿದ್ರಪ್ಪ ಅಂದ್ರೆ ನಿಮಗೆ ಸರ್ಕಾರದ ನಿಯಮದ ಅನುಸಾರವಾಗಿ 100 ಮೆಸೇಜ್ ಮೋಸಗಳು ಒಂದು ದಿನಕ್ಕೆ ಮಾತ್ರ ಸೀಮಿತ ಅಂತೇಳಿ ಒಂದು ಮೆಸೇಜನ್ನು ಅವರು ಕಳಿಸ್ಬಿಡ್ತಾರೆ. ನೀವು ಬೇಕಾದ್ರೆ ನೋಡಿರ್ಬೋದು, ನೀವು ಟೆಕ್ಸ್ಟ್ ಮೆಸೇಜ್ನ SMS ಯಾರ್ಯಾರು ಕಳಿಸ್ತಿರ್ಲಿ 100 ಮೆಸೇಜ್ ಒಂದು ದಿನಕ್ಕೆ, ಅವರಿಗೆ ಲಾಸ್ಟಿಗೆ ಒಂದು ಮೆಸೇಜ್ ಬರ್ತೈತೆ ಸರ್. ಅಂದ್ರೆ ಗೋರ್ಮೆಂಟ್ದು ಒಂದು ಕ್ರಾಸ್ನ ನೀವು ದಾಟಂಗಿಲ್ಲ, 101ನೇ ಮೆಸೇಜ್ ಹೋಗಂಗಿಲ್ಲ. ಅವರು ಕೊಡ್ತಾರೆ, ಕಂಪ್ನಿಯವರು ಅನ್ಲಿಮಿಟೆಡ್ SMS ಕೊಡ್ತಾರೆ, ಕೇಳಿದ್ರೆ ಇಲ್ಲ ತಲ್ಲ, ಅವ್ರಿಗೆ ಲಾಸ್ ತಲ್ಲದ. ಆದ್ರೆ ಗೋರ್ಮೆಂಟ್ದು ಒಂದು ರೂಲ್ಸ್ ಐತೆ, 100 SMS ಕಳಿಸ್ಬೇಕಂತೇಳಿ ಒಂದು ಗೋರ್ಮೆಂಟ್ ಥ್ರೂಯಿಂದ ಈ ಒಂದು ರೂಲ್ಸಿಗೆ ಒಳಪಟ್ಟು ಎಲ್ಲ ಕಂಪ್ನಿಯವರು, ಎಲ್ಲ ಏನು ಟೆಲಿಕಾಮ್ ಕಂಪ್ನಿಗಳದಾವಲ್ಲ ಎಲ್ಲನೂ ಅದ್ರೊಳಗೆ ಅಂಡ್ರದಾಗ ಕೆಲಸ ಮಾಡ್ತಾವೆ. ಅದಕ್ಕಾಗಿ ಯಾವ ಕಂಪ್ನಿನೂ ಗೋರ್ಮೆಂಟ್ ರೂಲ್ಸ ಮೀರಂಗಿಲ್ಲ. ಇದೊಂದು ಕ್ಲಾರಿಟಿ ಸಿಗೋದೇ ತಿಳ್ಕೊತೀನಿ. ಇನ್ನೊಂದು ಹೇಳ್ಬೇಕು ನಾನು ನಿಮಗೆ, ಈಗ ಅರ್ನಿಂಗ್ ಅಪ್ಲಿಕೇಶನ್ದಾಗ ಅನ್ಲಿಮಿಟೆಡ್ SMSಗಳನ್ನ ಕಳ್ಸತ್ತಾನಂದ್ರೆ ನಿಮ್ಗೆ ಅದ್ರ ಬಗ್ಗೆ ಇನ್ನೂ ಬೇಸಿಕ್ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಹೇಳ್ತೀನಿ ಕೇಳಿರಿ. ಅನ್ಲಿಮಿಟೆಡ್ SMS ಯಾಕೆ ಬಂದಾಯ್ತು ಅದನ್ನೂ ಕೂಡ ಹೇಳ್ತೀನಿ. ಒಂದೇದು ಬಂದುಬಿಟ್ಟು ಇವು SMS ಕೆಲವೊಂದಷ್ಟು ಲಿಂಕ್ಗಳು ಹೋಗಿರ್ತಾವೆ ಅವರಿಂದ. ಇವು ನೀವು ನೋಡಿರ್ಬೋದು, ಅಬ್ಸರ್ವ್ ಮಾಡಿರ್ಬೋದು. ಆ ಒಂದು ಅರ್ನಿಂಗ್ ಅಪ್ಲಿಕೇಶನ್ದಾಗ ಕೆಳಗೆ ಟೀನ್ ಪಟ್ಟಿ, ರಮ್ಮಿ ಸರ್ಕಲ್, ಈ ಥರದ ಕೆಲವೊಂದಿಷ್ಟು ಅರ್ನಿಂಗ್ ಅಪ್ಲಿಕೇಶನ್ ಬರ್ತಾವೆ. ಅಂದ್ರೆ ಆ ಒಂದಿಷ್ಟು ಲಿಂಕ್ಗಳನ್ನ ಆ ಒಂದು ಟೆಕ್ಸ್ಟ್ ಮೆಸೇಜ್ದಾಗ ಸೆಂಡ್ ಮಾಡೋದ್ರಿಂದ ಅವು ಬೇರೆ ಬೇರೆ ವ್ಯಕ್ತಿಗಳಿಗೆ ಹೋಗಿರ್ತಾವೆ. ಅನ್ನೋನ್ ನಂಬರಿಂದ ರ್ಯಾಂಡಮಾಗಿ ಹೋಗಿರ್ತಾವೆ. ಇವ್ರಿಗೆ ಹೋಗ್ಬೇಕಂತೇಳಿ ಟಾರ್ಗೆಟ್ ಇರಂಗಿಲ್ಲ ಅವು. ಆ ಒಂದು ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದ್ರೆ ಆ ಒಂದು ಅಪ್ಲಿಕೇಶನ್ ಓನರ್ ಏನಿರ್ತಾನಲ್ಲ, ನಮ್ಮನ್ನು ಕೆಳಗೆ ಬಳಸ್ಕೊಂಡ್ಬಿಟ್ಟು ಆ ಒಂದು ಮೆಸೇಜ್ಗಳನ್ನ ಸೆಂಡ್ ಮಾಡಿ ಆಮೇಲೆ ಕೆಲವೊಂದಿಷ್ಟು ಸ್ಪ್ಯಾಮ, ಫ್ರಾಡ್ ಆಗಿರ್ಬೋದು, ಈ ಥರ ಎಲ್ಲ ಅಂದ್ರೆ ಗೋಲ್ಮಾಲ್ನ ಮಾಡ್ತಿರ್ತಾನೆ. ಆ ಒಂದು ಲಿಂಕ್ ಮೇಲೆ ನಾವು ಏನಾರ ಕ್ಲಿಕ್ ಮಾಡಿದ್ವಿ ಅಂದ್ರೆ ಆಟೋಮೆಟಿಕ್ಲಿ ನಮ್ಮ ಒಂದು ಮೊಬೈಲ್ದಾಗಿರುವಂಥ ಪ್ರತಿಯೊಂದು ಪರ್ಮಿಷನ್ ಆಗಿರ್ಬೋದು ಎಲ್ಲ ಆಕ್ಸೆಸ್ ಮಾಡ್ಕೊತಾನೆ ನಾವು ಆ ಒಂದು ಲಿಂಕ್ ಮುಖಾಂತರ. ಅದಕ್ಕಾಗಿ ಈ ಒಂದು ಟೆಕ್ಸ್ಟ್ ಮೆಸೇಜ್ನಾಗ ಈ ಥರದ ಗ್ಯಾಮ್ಲಿಂಗ್ ಮೆಸೇಜ್ಗಳು, ಗ್ಯಾಮ್ಲಿಂಗ್ ಏನೇನದಾವಲ್ಲ ಇವು ಫ್ರಾಡ್ ನಡೆಯುವಂಥವು, ಸ್ಪ್ಯಾಮ್ ನಡೆಯುವಂಥವು ಭಾಳ ಅದು. ಹಿಂಗಾಗಿ ಗೋರ್ಮೆಂಟ್ದವರು ಈ ಒಂದು ರೂಲ್ಸನ್ನ ಬ್ರೇಕ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಇನ್ನೊಂದು ಗೊತ್ತಿರಲಿ, ನಮಗೆ ಅವರು ಡೈರೆಕ್ಟಾಗಿ ವಾಟ್ಸಪ್ಗೆ ಕಳ್ಸೋಕೆ ಬರೋಂಗಿಲ್ಲ. ವಾಟ್ಸಪ್ಪಿಗೆ ನೋಡಿ ಯಾರೂ ನೋಡೋಂಗಿಲ್ಲ. ಈ ಥರದ ಅನ್ನೋನ್ ನಂಬರಿಂದ ಮೆಸೇಜ್ ಮಾಡೋದು, ಈ ಥರ ಲಿಂಕ್ಗಳನ್ನ ಕಳ್ಸಿದ್ರೆ ಯಾರೂ ಕೂಡ ಕ್ಲಿಕ್ ಮಾಡೋಂಗಿಲ್ಲ. ಇದೇ ಮೆಸೇಜ್ಗಳನ್ನ ನೀವು ಏನಾರು SMS ಕಳಿಸಿದ್ರಪ್ಪ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಬ್ಯಾಂಕಿನೂ ಇರ್ತಾವೆ ಅಂತೇಳಿ ಕ್ಲಿಕ್ ಮಾಡೋಕೆ ಉದಾಡ್ತಾರೆ. ಹಿಂಗೆ ಈ ಥರದ ಪ್ರಾಡಕ್ಟ್ಗಳು ನಡೀತಿರ್ತಾವೆ. ಅದಕ್ಕಾಗಿ ನಾ ಹೇಳಿದಂಥ ಅಪ್ಲಿಕೇಶನ್ನ ಒಂದು ಸ್ವಲ್ಪ ಜಾಸ್ತಿ ಕಮ್ಮಿ ಯೂಸ್ ಮಾಡಿ. ಅರ್ನಿಂಗ್ ಅಪ್ಲಿಕೇಶನ್ನ ಜಾಸ್ತಿ ಯೂಸ್ ಮಾಡೋಕೆ ಹೋಗಬೇಡ್ರಿ. ಆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಆಗಲೇ ಹೇಳಿದಂಗೆ ಐಕಾರ್ಡ್ ಅಂತ ಹೇಳಿದ್ನಿ. ಬೇಕಾದ್ರೆ ನಿಮ್ಗೆ ಐಕಾರ್ಡ್ನೇ ನೋಡ್ಕೋರಿ, ಆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಹೆಂಗೈತೆ ಅನ್ನೋದು. ಆಲ್ಮೋಸ್ಟ್ ಆಲ್ ಅರ್ನಿಂಗ್ ಅಪ್ಲಿಕೇಶನ್ ಪ್ಲೇಸ್ಟೋರಾಗಿದ್ದು ಭಾಳ ಮಂದಿ ಮಾಡ್ತಾರೆ. ಇವು ಕ್ರೋಮ್ನಾಗಿದ್ದು ಜಾಸ್ತಿ ಅರ್ನಿಂಗ್ಸ್ ಕೊಡ್ತಾರೆ ಅಂದ್ರೂ ಮಾಡೋದು ಕಡಿಮೆ. ಯಾಕಪ್ಪ ಅಂದ್ರೆ ಅವ್ರು ನಂಬಿಕಸ್ತಿರಂಗಿಲ್ಲ. ಅವು ಯಾವಾಗ ಬೇಕಾದ ಬ್ಯಾನ್ ಆಗ್ಬೋದು, ಯಾವಾಗ ಬೇಕಾದ ಬಂದ್ ಮಾಡ್ಬೋದು ಆ ಒಂದು ಅಪ್ಲಿಕೇಶನ್. ಹಂಗೆ ಅವನದೇ ಆದಂಥ ಒಂದು ರೂಲ್ಸ್ ನಾವು ಅಲ್ಲಿ ಕ್ರಿಯೇಟ್ ಮಾಡ್ತಾನೆ. ಸೊ ಫ್ರೆಂಡ್ಸ್, ಮತ್ತು ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮ್ಗೆ ಈ ಒಂದು ಮಾಹಿತಿ ಬಗ್ಗೆ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ.
ಅನ್ಲಿಮಿಟೆಡ್ SMS ಎಲ್ಲ ಯಾರೆಲ್ಲ ಪಡ್ಕೋಬೇಕು ತಿಳ್ಕೊಬೇಕು ಅಲ್ಲೇ ಇಲ್ಲಿ ಸರ್ಚ್ ಮಾಡಿ ಯಾರು ಓಡಾಡ್ತಿರಲಿ. ನಿಮಗಂತೂ ನಾ ಕನ್ನಡದಾಗ ಈಗ ಹೇಳಿಬಿಡ್ತೀನಿ, ಕನ್ನಡದಾಗ ಆಲ್ಮೋಸ್ಟ್ ಆಲ್ ಇದ್ರ ಬಗ್ಗೆ ಯಾರು ವಿಡಿಯೋ ಮಾಡೋಂಗಿಲ್ಲ. ಇದು ಸಿಲ್ಲಿ ಒಂದು ಸಣ್ಣ ಅಪ್ಡೇಟ್ ಇದೆ. ಈ ಒಂದು ಅಪ್ಡೇಟ್ ಬಗ್ಗೆ ಯಾರು ವಿಡಿಯೋ ಮಾಡ್ಬೇಕಂತೇಳಿ ತಲೆ ಕೆಡ್ಸೋಂಗಿಲ್ಲ. ದೊಡ್ಡ ದೊಡ್ಡ ಅಪ್ಡೇಟ್ ಬಗ್ಗೆ ಅಷ್ಟು ಅವರು ಕಾನ್ಸಂಟ್ರೇಷನ್ ಕೊಡ್ತಾರೆ. ನಿಮಗೂ ಕೂಡ ಈ ಒಂದು ಅಪ್ಡೇಟ್ ಹೆಂಗೆ ಅನಿಸ್ತಿ ಅಂತ ಹೇಳಿ ತಿಳ್ಕೊಬೇಕು. ನೀವಾಗೆ ಇದನ್ನು ಬಿಟ್ರಪ್ಪ ಅಂದ್ರೆ ಇಲ್ಲಿಗೆ ಈ ಒಂದು ಅಪ್ಡೇಟ್ನ ಈ ಒಂದು ವರ್ಕ್ನ ಇಲ್ಲಿಗೆ ನೀವು ಬಿಟ್ಟುಬಿಡ್ರಿ. ಇದನ್ನ ಬಗ್ಗೆ ಭಾಳ ಓದಾಡಕ್ಕೆ ಹೋಗಬೇಡ್ರಿ. ಸೊ ಫ್ರೆಂಡ್ಸ್, ಮಾತು ನೀವು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೀವಿ. ಅಲ್ಲಿವರೆಗೂ ಟಾಟಾ.